ನಮಸ್ಕಾರ ವೀಕ್ಷಕರೇ, ಇಲ್ಲೊಂದು ಪೇಂಟಿಂಗ್ ತೋರಿಸ್ತಾ ಇದೀನಿ ನೋಡಿ. ಸುಮಾರು 600 ವರ್ಷಗಳ ಮುಂಚೆ ಮಾಡಿದಂತ ಪೇಂಟಿಂಗು ಇವತ್ತು ಇದು ಕಣ್ಣಿಗೆ ಕಾಣಿಸ್ತಾ ಇದೆ. ಇವತ್ತು ಅಂದ್ರೆ 2-3 ವರ್ಷದ ಮುಂಚೆ ರಿನೋವೇಷನ್ ಮಾಡೋದಕ್ಕೆ ಹೋದಾಗ ಒಂದು ಚರ್ಚ್ ಅಲ್ಲಿ ಸಿಕ್ಕಂತ ಪೇಂಟಿಂಗ್. ಇಟಲಿನಲ್ಲಿ ಒಂದು ಚರ್ಚ್ ರಿನೋವೇಷನ್ ಮಾಡ್ತಾ ಇದ್ರು. ಅಲ್ಲಿ ಇದ್ದಂತ ಪೇಂಟಿಂಗ್ ಒಂದನ್ನ ರಿನೋವೇಷನ್ ಮಾಡಬೇಕು ಅಂತ ತೆಗಿಯೋ ಕೆಲಸ ಮಾಡ್ತಾ ಇದ್ದಾಗ ಅವ್ರಿಗೆ ಸಿಕ್ಕಂತ ಈ ಪೇಂಟಿಂಗು ಈಗ ಜನ ಇದ್ರ ಬಗ್ಗೆ ಡಿಟೇಲ್ ಆಗಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಏನಿತ್ತು ಈ ಪೇಂಟಿಂಗ್ ಅಲ್ಲಿ, ಯಾಕೆ ಈ ರೀತಿ ಚಿತ್ರಿಸಿದ್ದಾರೆ ಅಂದ್ರೆ, ಒಂದು ಡ್ರ್ಯಾಗನ್ ಅನ್ನ ಒಬ್ಬ ಬಿಳಿ ಕುದುರೆ ಮೇಲೆ ಕೂತಂತ ಯೋಧ ಕೊಲ್ತಾ ಇರೋದು. ಇದು ಹೇಗೆ ಅರ್ಥ ಕೊಟ್ಬಿಡುತ್ತೆ ಅಂದ್ರೆ, ನಮ್ಮಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು, ಈ ಕಡೆ ಅಚ್ಯುತಾನಂದ ದಾಸ್ ಅವರು ಎಲ್ಲ ಬರ್ದೋದ್ರು. ಕಲ್ಕಿ ಭಗವಾನ್ ಬಿಳಿ ಕುದುರೆ ಮೇಲೆ ಬರ್ತಾರೆ, ಬಂದವರು ಕೆಟ್ಟದನ್ನ ನಾಶ ಮಾಡ್ತಾರೆ ಅಂತ. ಆ ರೀತಿ ಬಿಂಬಿಸಿರುವಂತ ಒಂದು ಪೇಂಟಿಂಗ್ ಇದು. ನಾನು ಅದೇ ಹೇಳಿದ್ದು, ಸುಮಾರು 500-600 ವರ್ಷಗಳ ಹಳೆಯ ಚರ್ಚು. ಆ ಚರ್ಚ್ ಹೆಸರು ಬಂದು ಇಲ್ಲಿ ತೋರಿಸ್ತಾ ಇದ್ದಾರೆ, ಸೇಂಟ್ ಜಾರ್ಜ್ ಮೆಗ್ಯೂರಿ ಚರ್ಚ್ ಇನ್ ಇಟಲಿ. ಇಟಲಿನಲ್ಲಿರುವಂತ ಈ ಚರ್ಚ್ ಅಲ್ಲಿ ಚರ್ಚ್ನ ರಿನೋವೇಷನ್ ತುಂಬಾ ಹಳೇದಾಗಿದೆ, ಒಂದು 500-600 ವರ್ಷ ಹಳೇದಾಗಿದೆ ಅಂತ ಆ ಚರ್ಚ್ನ ರಿನೋವೇಷನ್ ಮಾಡುವಾಗ ಸಿಕ್ಕಂತ ಡೇಟಾ ಇದು, ಪೇಂಟಿಂಗ್ ಇದು. ಈ ಪೇಂಟಿಂಗ್ ಅಲ್ಲಿ ಇರುವಂತ ಇನ್ಫಾರ್ಮೇಶನ್ ನೋಡ್ತಾ ಹೋದಾಗ ಭಯದಲ್ಲಿ ಓಡೋಗ್ತಾ ಇರೋಂಥ ಜನ, ಇನ್ನ ಡ್ರ್ಯಾಗನ್ ಬಲಿಯಾಗಿರುವಂತ ಅಸ್ಥಿ ಪಂಜರಗಳು ಕಾಣಿಸುತ್ತೆ. ಅವರನ್ನ ಕಾಪಾಡ್ತಾ ಇರುವಂತ ಬಿಳಿ ಕುದುರೆ ಮೇಲೆ ಕೂತಿರೋ ಒಬ್ಬ ವ್ಯಕ್ತಿ. ಅದನ್ನ ಯಾವ್ದೋ ಒಬ್ಬ ವ್ಯಕ್ತಿಗೆ, ರಾಜನಿಗೆ ಕಂಪೇರ್ ಮಾಡಿ ಬರ್ದಿದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಆ ಹಿಡನ್ ಡೀಟೇಲ್ಸ್ ಹುಡುಕ್ತಾ ಹೋದಾಗ ನಮಗ್ ಸಿಗೋದೇನು, ಅಲ್ಲಿರೋದು ಸೇಂಟ್ ಜಾರ್ಜ್ ಅಂದ್ರೆ ಒಬ್ಬ ರಾಜ, ಯೋಧ. ರಾಜ ಅನ್ನೋದಕ್ಕಿಂತ ಯೋಧ. ಆಗಿನ ಕಾಲದಲ್ಲಿ ಕೆಟ್ಟದ್ರ ವಿರುದ್ಧ ಹೋರಾಡ್ತಾ ಇದ್ದ. ಅವನನ್ನ ಇಲ್ಲಿ ಅವನಿಗಿದ್ದಂತ ಶಕ್ತಿ, ನೈಪುಣ್ಯತೆ, ಬೇರೆ ಬೇರೆದಕ್ಕೆ ಅವನ ಹೋಲಿಸಿ ಅವನು ಒಳ್ಳೇದ್ರ ಕಡೆ ಇದ್ದ, ಕೆಟ್ಟದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಅನ್ನೋದನ್ನ ಬಿಂಬಿಸಿದ್ದಾರೆ. ಇನ್ನ ಡ್ರ್ಯಾಗನ್ ಏನಿದೆ ಅದು ಬಂದು ಒಂದು ಕೆಟ್ಟ ಶಕ್ತಿ. ಈಗ ನಾವು ಹೇಗೆ ಕಲಿ ಅನ್ನೋದು ಕೆಟ್ಟ ಶಕ್ತಿ ಅಂತ ಮಾತಾಡ್ತೀವೋ, ಅದೇ ರೀತಿ ಈ ಡ್ರ್ಯಾಗನ್ ಅನ್ನೋದು ಒಂದು ಕೆಟ್ಟದು. ಅದು ಜನರಿಗೆ ತೊಂದರೆ ಕೊಡ್ತಾ ಇರುತ್ತೆ, ಜನರನ್ನ ಬೇರೆ ಬೇರೆ ರೀತಿ ಕಾಡ್ತಾ ಇರುತ್ತೆ. ಅಂತ ಕೆಟ್ಟ ಶಕ್ತಿನ ಅಂತ್ಯ ಮಾಡೋದಕ್ಕೆ ಬಂದ ಒಬ್ಬ ವ್ಯಕ್ತಿ. ಇನ್ನು ಅಲ್ಲಿ ಕೆಳಗಡೆನು ಮೆನ್ಷನ್ ಮಾಡ್ತಾರೆ, ಅಲ್ಲಿ ರಾಣಿ ಒಬ್ಳು ಓಡೋಗ್ತಾ ಇದ್ಲು ಪೇಂಟಿಂಗ್ ಅಲ್ಲಿ. ಅಂದ್ರೆ ಇನ್ನೋಸೆಂಟ್, ಏನೂ ಗೊತ್ತಿಲ್ಲದೆ ಇರುವಂತ ಜನ ಇದಕ್ಕೆ ಎದುರಿ ಓಡೋಗ್ತಾ ಇರ್ತಾರೆ. ಅಂದ್ರೆ ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇರ್ತಾರೆ ಎಷ್ಟೋ ಜನ, ಬಟ್ ಅವ್ರಿಗೇನಾಗುತ್ತೆ, ಯಾವ್ದೋ ಒಂದು ರೀತಿ ಹಾನಿ ಉಂಟಾದಾಗ ಜನ ಭಯಭೀತರಾಗಿ ನಾವು ಆ ದಾರಿನೇ ಬೇಡ ಅಂತ ಬಿಟ್ಟು ಹೋಗ್ತೀವಲ್ಲ, ಆ ರೀತಿ ಹೋಗ್ತಾ ಇರುವಂತ ಒಬ್ಳು ವ್ಯಕ್ತಿ ಅಂತಾನೆ ಇಲ್ಲಿ ತೋರಿಸ್ತಾರೆ. ಆ ರೀತಿ ಹೋಗ್ತಾ ಇರೋರ್ನ ಕಾಪಾಡೋ ಕೆಲಸ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ. ಇದನ್ನೇ ಹೇಳಿದ್ದು. ಆಗ ಹುಡುಕೊಂಡು ಹೋದಾಗ ಇಟಲಿಗೆ ಇಂಡಿಯಾಗೆ ಏನಾದ್ರು ಸಂಬಂಧ ಇತ್ತ ಅನ್ನೋದಾದ್ರೆ, ಸುಮಾರು 1400-1450ನೇ ಇಸ್ವಿನಲ್ಲಿ ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದ. ಆಗ ಇಲ್ಲಿ ಕೆಲವಷ್ಟು ಜಾಗಗಳಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರು. ಪೋರ್ಚುಗೀಸರು, ಡಚ್ರು ಇವರೆಲ್ಲ ಬಂದ್ರು ಅಂತ ನಾವು ಕಥೆಗಳಲ್ಲಿ ಓದಿದ್ದೀವಿ. ಅವರೆಲ್ಲ ಇನ್ವೆಸ್ಟ್ ಮಾಡ್ತಾ ಹೋದ್ರು. ಆಗ ಇಟಲಿ ಅವರು ಕೂಡ ಬಂದಿದ್ರು. ಅವರು ಬಂದವರು ಇಲ್ಲಿದ್ದಂತ ಹಿಸ್ಟ್ರಿನೆಲ್ಲ ಸ್ಟಡಿ ಮಾಡ್ತಾ ಹೋದ್ರು. ಆ ಹಿಸ್ಟ್ರಿ ಬೇಸ್ ಮೇಲೆ ಎಷ್ಟೆಷ್ಟು ಪೇಂಟಿಂಗ್ಸ್ಗಳು, ಅದು ಅದರ ಆಧಾರದ ಮೇಲೆ ಮಾಡಿರೋ ಪೇಂಟಿಂಗ್ಸ್ ಇದ್ರೂ ಇರ್ಬೋದು. ಅಂದ್ರೆ ಇಲ್ಲಿದ್ದಂತ ಕಥೆಗಳಿಗೆ ಸೂಕ್ತವಾದಂತ ವ್ಯಕ್ತಿ, ಅಲ್ಲಿ ಇದ್ದ ಯೋಧ ಅಂತ ಹೇಳಿಲ್ವಾ, ಆ ಯೋಧನ ಫೇಸ್ ಅನ್ನ ಕೊಟ್ಟು ಬಿಳಿ ಕುದುರೆ ಮೇಲೆ ಕೂರಿಸಿ ಕೆಟ್ಟದನ್ನ ನಾಶ ಮಾಡುವಂತ ಒಬ್ಬ ಯೋಧ ಮುಂದೆ ಬರ್ತಾನೆ ಅಂತ ಬಿಂಬಿಸೋ ಚಿತ್ರ ಆಗಿತ್ತು. ಡ್ರ್ಯಾಗನ್ ಅನ್ನೋದು ಅಲ್ಲಿ ಕೆಟ್ಟ ಶಕ್ತಿ ಅಂತಾನೆ ತೋರಿಸ್ತಾರೆ. ಸದ್ಯಕ್ಕೆ ಡ್ರ್ಯಾಗನ್ ಚೈನಾದವರು ಬಳಸ್ಕೊಂಡಿರ್ಬೋದು ಸಿಂಬಲ್. ಇಲ್ಲಿ ಚೈನಾ ಕೆಟ್ಟದು ಅಂತ ಹೇಳೋದಕ್ಕಾಗೋದಿಲ್ಲ. ಆಗಿನ ಕಾಲದಲ್ಲಿ ಜನರಿಗೆ ತೊಂದರೆ ಕೊಡುವಂತ ಈವಿಲ್ ಶಕ್ತಿ ಅಂತಾನೆ ಕರೆದಿದ್ದಾರೆ. ಜನರನ್ನ ಯಾರು ಕೊಲ್ತಾ ಇತ್ತು, ಇಲ್ಲ ಕೆಟ್ಟ ಶಕ್ತಿ ಅಂತ ಅನ್ಬೋದು, ಅಂತದನ್ನ ನಾಶ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಅಂತ ಇವರು ನಂಬಿದ್ದಾರೆ. ಸಾಕ್ಷಿ ಕಣ್ಮುಂದೆ ಇದೆ. ಯಾಕೆ ಅಂದ್ರೆ ಇಲ್ಲಿದ್ದಂತ ಎಷ್ಟೋ ಕಥೆಗಳು ಪ್ರಪಂಚ ಪೂರ್ತಿಯಾಗಿ ವಿಸ್ತರಿಸ್ತಾ ಹೋದ್ರು. ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಲ್ಲ ಕಡೆ ಟ್ರಾವೆಲ್ ಮಾಡುವಾಗ ಅಲ್ಲಿದ್ದಂತ ಕಥೆಗಳು, ಹಿಸ್ಟ್ರಿನೆಲ್ಲ ರೆಕಾರ್ಡ್ ಮಾಡ್ಕೊಳ್ತಾ ಹೋದ್ರು. ಅಲ್ಲಿದ್ದಂತ ಪುರಾಣಗಳನ್ನ ಬೇರೆ ಕಡೆ ಜನರಿಗೂ ತಿಳಿಸ್ತಾ ಹೋದ್ರು. ತಿಳಿಸ್ತಾ ಇದ್ದಾಗ ಅಲ್ಲಿ ಬೇರೆ ಬೇರೆ ರೀತಿ ಜನ ಅರ್ಥ ಮಾಡ್ಕೊಂಡವರು ಎಷ್ಟೆಷ್ಟೋ ವಿಷಯಗಳನ್ನ ಅವ್ರಿಗೆ ತಿಳಿದ ಮಟ್ಟಿಗೆ ಚಿತ್ರಿಸ್ತಾ ಹೋದ್ರು. ಅದೇ ರೀತಿ ರೂಪುಗೊಂಡ ಒಂದು ಚಿತ್ರ ಇದು ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಈ ವಿಷಯನ ಅವರು ಬಿಲೀವ್ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಕಣ್ಮುಂದೆ ಇದಾವೆ. ಬಿಳಿ ಕುದುರೆ ಮೇಲೆ ಇದ್ದಂತ ಒಬ್ಬ ವ್ಯಕ್ತಿ ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಇವನ್ ಇಟಲಿ ಅವರು ಕೂಡ ನಂಬಿದ್ದು. ನೋಡ್ಬೇಕು ಆ ಸಮಯ ಯಾವಾಗ ಬರುತ್ತೋ. ಒಟ್ನಲ್ಲಿ ಇದೆಲ್ಲಾ ಕೂಡ ಒಂದನ್ನೇ ತೋರಿಸುತ್ತೆ, ಏನು ಅನ್ನೋದು ನಿಮ್ಗೂ ಗೊತ್ತು. ಯಾವ್ದು ಸತ್ಯ ಸುಳ್ಳು, ಯಾವ್ದು ನಂಬೇಕು ಯಾವ್ದು ಬಿಡಬೇಕು ನೀವೇ ಡಿಸೈಡ್ ಮಾಡಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.